ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ದಿನ ನಾವು ಇಲ್ಲಿ ಇಸ್ರಾಯೇಲರ ನರಳಾಟ ದೇವರಿಗೆ ಮುಟ್ಟಿತು, ದೇವರು ಅವರ ಮೇಲೆ ಲಕ್ಷ್ಯ ಬಿಟ್ಟನು ಅನ್ನೋದ್ರ ಕುರಿತು ಇನ್ನೂ ಹೆಚ್ಚಿನ ಕಾರ್ಯಗಳನ್ನ ಇವತ್ತು ನಾವು ಧ್ಯಾನ ಮಾಡ್ತೇವೆ. ಐಗುಪ್ತ ದೇಶದಿಂದ ನಿಮ್ಮನ್ನ ಹೊರಗಡೆ ತಂದು ಕಾನಾನ್ ದೇಶಕ್ಕೆ ಸೇರಿಸುವಂತ ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ್ರು. ಅಂದ್ರೆ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ ಪರಲೋಕಕ್ಕೆ ಸೇರಿಸ್ತೀನಿ ಅನ್ನೋ ವಾಗ್ದಾನ ದೇವರು ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಅನೇಕರು ಒಂದು ಭಾಗ ತಮ್ಮ ಜೀವಿತದಲ್ಲಿ ನೆರವೇರೋದನ್ನ ನೋಡಿದ್ರು. ಅಂದ್ರೆ ಇಸ್ರಾಯೇಲರು ಒಂದು ಭಾಗ ಅವರಿಗೆ ನೆರವೇರ್ತಾ ಅಂದ್ರೆ ಐಗುಪ್ತ ದೇಶನ ಬಿಡುಗಡೆ ಮಾಡಿದ್ರು. ಹಿಂದಿನ ಸಂತತಿಗೆ ನಂಬಿಕೆ ಇರಲಿಲ್ಲ. ಯೆಹೋಶುವ ಮತ್ತೆ ಕಾಲೇಬನು ಮಾತ್ರವೇ ನಂಬಿಕೆಯಿಂದ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸೋದನ್ನ ಅವರ ಜೀವಿತ ಕಾಲದಲ್ಲಿ ಕಂಡ್ರು. ಅಂದ್ರೆ ದೇವರು ಅವರಿಗೆ ವಾಗ್ದಾನ ಮಾಡಿದ್ರು, ನಿಮ್ಮನ್ನ ಐಗುಪ್ತ ದೇಶದಿಂದ ನಾನು ಬಿಡುಗಡೆ ಮಾಡ್ತೀನಿ, ಕಾನಾನ್ ದೇಶಕ್ಕೆ ಸೇರಿಸ್ತೀನಿ. ಈಗ ಒಂದು ಭಾಗ ನೆರವೇರಿದೆ, ಅವ್ರನ್ನ ಕಾನಾನ್ ದೇಶಕ್ಕೆ ಹತ್ರಕ್ಕೆ ತಗೊಂಬಂದ ಮೇಲೆ ಆ ನಂಬಿಕೆ ಅವ್ರನ್ನ ಬಿಟ್ಟು ಹೋಯ್ತು. ಅಂದ್ರೆ ಅರಣ್ಯದಲ್ಲಿ ಎಷ್ಟೋ ಜನ ಸತ್ತೋದ್ರು, ಅವರ ಅಪನಂಬಿಕೆಯಿಂದಲೇ ಸತ್ತೋದ್ರು. ಹೀಗಾಗಿ ಇಬ್ರಿಗೆ ಮಾತ್ರ ನಂಬಿಕೆ ಇತ್ತು, ಅದು ಯೆಹೋಶುವ ಕಾಲೇಬ್. ದೇವರ ವಾಗ್ದಾನ ಮಾತ್ರವಲ್ಲದೆ ನಮ್ಮ ನಂಬಿಕೆ, ಇದೆರಡು ವಿದ್ಯುತ್ ಶಕ್ತಿಯ ಸ್ವಿಚ್ ವೈರ್ಗಳು ಇದ್ದ ಹಾಗೆ. ಎಲೆಕ್ಟ್ರಿಸಿಟಿ ಆ ಸ್ವಿಚ್ ಅನ್ನ ಒತ್ತಿದಾಗ ವೈರ್ಗಳಿಗೆ ಪ್ರವೇಶಿಸಿ ದೀಪ ಉರಿಯುವಂತೆ ಮಾಡ್ತದೆ. ಹಾಗೆ ದೇವರ ವಾಗ್ದಾನ ಮಾತ್ರ ನಮ್ಮಲ್ಲಿ ಇದ್ರೆ ಸಾಲದು, ನಮಗೆ ನಂಬಿಕೆ ಸಹ ಇರೋದಾದ್ರೆ ದೇವರ ವಾಗ್ದಾನ ನಮ್ಮ ಜೀವಮಾನದಲ್ಲಿ ನೆರವೇರೋದನ್ನ ನಾವು ನೋಡ್ತೇವೆ. ದೇವರೇ, ಈ ವಾಗ್ದಾನ ನನ್ನ ಜೀವಮಾನದಲ್ಲಿ ನೆರವೇರದೆ ಇರುವುದನ್ನ ನಾನು ನೋಡ್ತಾ ಇದ್ದೀನಿ. ಇದು ಯಾಕಂದ್ರೆ ನನಗೆ ನಂಬಿಕೆ ಇಲ್ಲ. ಈಗ ನನಗೆ ನಂಬಿಕೆ ಕೊಡಬೇಕಾದ ಕೇಳಿದ್ರೆ ಖಂಡಿತವಾಗಿ ನಿಮಗೆ ನಂಬಿಕೆ ದೇವರು ಕೊಡ್ತಾರೆ. ಸೊ ಇವತ್ತು ಇಲ್ಲಿ ನಾವು ನೋಡ್ತಾ ಇರುವಂತದ್ದು 3ನೇ ಅಧ್ಯಾಯಕ್ಕೆ ಹೋಗಕ್ಕಿಂತ ಮುಂಚೆ ನಾವು ನೋಡ್ತಾ ಇರುವಂತದ್ದೇನು, ಇಸ್ರಾಯೇಲರನ್ನೇ ಅನೇಕರು ದೇವರ ಅರ್ಧ ವಾಗ್ದಾನವನ್ನ ನೋಡಿದ್ರು, ಇನ್ನು ಅರ್ಧ ವಾಗ್ದಾನವನ್ನು ನೋಡಿಲ್ಲ. ಅದಕ್ಕೆ ಯಾರು ತಪ್ಪು? ದೇವ್ರ ತಪ್ಪ, ಇಸ್ರಾಯೇಲರ ತಪ್ಪ? ಇಸ್ರಾಯೇಲ್ ತಪ್ಪು, ದೇವ್ರ ತಪ್ಪಿಲ್ಲ. ಯಾಕಂದ್ರೆ ಇನ್ನ ಇಬ್ರು ನಂಬಿಕೆ ಉಳ್ಳವರಾಗಿದ್ರು. ಅವ್ರ ಜೊತೆಗೆ ಚಿಕ್ಕ ಜನಾಂಗವನ್ನ, ಅಂದ್ರೆ ಇನ್ನು ಉಳಿದಂತ ಜನಾಂಗವನ್ನ ದೇವರು ಸೇರಿಸಿದ್ರು, ನಂಬುವಂತ ಜನಾಂಗವನ್ನ ಕಾನಾನ್ ದೇಶಕ್ಕೆ ಸೇರಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ನನಗೆ ನಿನಗೆ ನಂಬಿಕೆ ಅವಶ್ಯಕತೆ. ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತೀಯ. ನಿಂಗೇನು ವಾಗ್ದಾನ ಕೊಟ್ಟಿದ್ದಾರೆ ನಂಬು. ನಿನ್ ಶಕ್ತಿಯನ್ನು ನಂಬೇಡ, ದೇವ್ರ ಶಕ್ತಿಯನ್ನು ನಂಬು. ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ನೀನ್ ಕಾಣ್ತೀಯ. ಕರ್ತನ್ ಖಂಡಿತವಾಗಿ ನಿನ್ನನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದರೆ, ಯಾರಿಗೆ ನಂಬಿಕೆ ಇವತ್ತಿಲ್ವೋ ಗೊತ್ತಿಲ್ಲ. ಮಾರ್ತ ಮರಿಯಳಿಗೆ ಹೇಳ್ದೆ, ನೀವು ನಂಬಿದ್ರೆ ನಿಮ್ಮ ತಮ್ಮನ ಎದ್ದೊಳ್ತಾನೆ. ಅದೇ ತರ ಇವತ್ತು ದೇವರೇ, ಕೆಲಸದಲ್ಲಿರ್ಬೋದು, ಎಜುಕೇಶನ್ ಅಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಯಾರಾದ್ರೂ ಕಾಯಿಲೆಯಿಂದ ಪರಿತಪ್ಪಿಸ್ತಾ ಇರ್ಬೋದು, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತಿ ಎಂಬುದಾಗಿ ಅವ್ರಿಗೆ ಹೇಳ್ತಾ ಇದೆಯಾ. ನಂಬಿಕೆ ಕೊಡಪ್ಪ. ಶಿಷ್ಯರು ನಮಗೆ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಪ್ರಾರ್ಥಿಸಿದ ಹಾಗೆ ಯಾರ್ಯಾರು ಈಗ ನನಗೆ ನಂಬಿಕೆಯನ್ನು ಹೆಚ್ಚಿಸು ಅಂತ ಕೇಳ್ತಾ ಇದ್ದಾರೋ ಅವರ ಒಂದು ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡು. ನಂಬಿಕೆಯನ್ನು ಅವ್ರಿಗೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ
ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು,
ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ